ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶದಲ್ಲಿ ಬೆಳಗಾವಿ ಜಿಲ್ಲೆಗೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ ನಾಡು ಪ್ರಥಮ ಸ್ಥಾನ ಪಡೆದಿದೆ. ಇನ್ನು ಈ ಹಿನ್ನೆಲೆಯಲ್ಲಿ ಕಿತ್ತೂರಿನ ಬಿಇಒ ಸಿವೈ ತುಬಾಕಿ ಅವರು ಮಾತನಾಡಿದ್ದು ಹೀಗೆ. ಇದೇ ಸಂದರ್ಭದಲ್ಲಿ BV5 ನ್ಯೂಸ್ನ ವರದಿಗಾರರಾದಂತಹ ಬಸವರಾಜ್ ಭೀಮರಾಣಿ ಅವರು ಬೆಳಗಾವಿ DDPI ಅವರಿಗೆ ದೂರವಾಣಿ ಕರೆ ಮಾಡಿ ಮಾತನಾಡಿದ್ದು, DDPI ಲೀಲಾವತಿ ಹಿರೇಮಠ ಅವರು ಹೇಳಿದ್ದೇನು ಅನ್ನೋದನ್ನು ಕೇಳೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. 2024-25 ಸಾಲಿನ SSLC ಫಲಿತಾಂಶ ಇವತ್ತು ಘೋಷಣೆಯಾಗಿತ್ತು. ನಮ್ಮ ವೀರರಾಣಿ ಕಿತ್ತೂರು ಚೆನ್ನಮ್ಮನ ತಾಲೂಕು ಕಿತ್ತೂರು ಇವತ್ತು ನಾವು ಒಳ್ಳೆಯ ಫಲಿತಾಂಶನ ನಿರೀಕ್ಷೆ ಮಾಡಿದ್ವಿ. ಅದೇ ರೀತಿ ಒಳ್ಳೆಯ ಫಲಿತಾಂಶ ನಾವು ಸಿಕ್ಕಿದೆ. ಇದಕ್ಕೆಲ್ಲ ಮೂಲ ಕಾರಣ ನನ್ನೆಲ್ಲ ಶಿಕ್ಷಕ ಸಹೋದರ ಸಹೋದರಿಯರು ಹಾಗೂ ಮುಖ್ಯ ಶಿಕ್ಷಕರು ಹಾಗೂ ಪಾಲಕರು, ಮಾನ್ಯ ಶಾಸಕರ ನೇತೃತ್ವದಲ್ಲಿ ಹಲವಾರು ಅಭಿಪ್ರೇರಣಾ ಕಾರ್ಯಾಗಾರವನ್ನು ಮಾಡಿ ಸೆಪ್ಟೆಂಬರ್ನಿಂದ SSLC ಎಕ್ಸಾಮ್ 4ನೇ ತಾರೀಕು ಮುಗಿತು. 3ನೇ ತಾರೀಕಿನವರೆಗೂ ಕೂಡ ನನ್ನೆಲ್ಲ ಶಿಕ್ಷಕರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮಕ್ಕಳ ಒಂದು ಗುಣಮಟ್ಟದ ಫಲಿತಾಂಶಕ್ಕೆ ಭಾಳಷ್ಟು ಶ್ರಮಿಸಿದ್ದಾರೆ. ಮೊದಲು ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಜೊತೆಗೆ ಇದಕ್ಕೆ ಪೂರಕವಾಗಿ ನಾವು ಬೇಕಾದಂಥ ಎಲ್ಲ ಸಾಹಿತ್ಯವನ್ನು ಪ್ರಕಟಗೊಳಿಸಲಿಕ್ಕೆ ಎಲ್ಲ ರೀತಿಯ ನೆರವನ್ನು ನೀಡಿ ಮಾರ್ಗದರ್ಶನವನ್ನು ನೀಡಿದಂಥ ಮಾನ್ಯ ಶಾಸಕರಿಗೆ ಹಾಗೂ ಜಿಲ್ಲಾ ಮಟ್ಟದ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ, ಮಾನ್ಯ ಉಪನಿರ್ದೇಶಕರಿಗೆ, ತಾಲೂಕಿನ ಎಲ್ಲ ಹಿರಿಯ ಅಧಿಕಾರಿಗಳಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರ ಸಹಕಾರವನ್ನು ಸ್ಮರಿಸುತ್ತಾ ಇದೇ ರೀತಿಯಾಗಿ ಇನ್ನು ಮುಂದೆನೂ ಕೂಡ ಅವರ ಸಹಕಾರವನ್ನು ನಿರೀಕ್ಷಿಸ್ತೀನಿ. ಒಟ್ಟಾರೆ ನಮ್ಮ ತಾಲೂಕಿನ ಸುಮಾರು ಮೊದಲೇ ಸಾರಿ ನಾವು ಪ್ರಥಮ ಸ್ಥಾನವನ್ನು ಪಡೆದುಕೊಳ್ಳಿಕ್ಕೆ ಯಶಸ್ವಿಯಾಗಿದ್ದೀವಿ. ಇನ್ನು ಮುಂದೆನೂ ಕೂಡ ಇದನ್ನು ಉಳಿಸ್ಕೊಂಡು ಹೋಗ್ತೇವೆ ಅಂತ ಹೇಳ್ತಾ ನಾನು ಅವಕಾಶ ಕೊಟ್ಟಂಥ ಎಲ್ಲರಿಗೆ, ಮಾನ್ಯ ಶಾಸಕರಿಗೆ, ಮಾನ್ಯ ಅಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಒಟ್ಟು 1613 ಮಕ್ಕಳು, 1613 ಮಕ್ಕಳಲ್ಲಿ 1095 ಮಕ್ಕಳು ಉತ್ತೀರ್ಣರಾಗಿದ್ದಾರೆ. ನಂತರ 68% ಫಲಿತಾಂಶ ಆಗಿದೆ. ಅದೇ ರೀತಿಯಾಗಿ ಸುಮಾರು 622 ಅಂಕಗಳನ್ನು ಗಳಿಸಿ ಸ್ವಾತಿ ತಿಗಡಿ ಅನ್ನುವಂಥ ವಿದ್ಯಾರ್ಥಿನಿ ಕೊದಾನ್ಪುರ ಪ್ರೌಢಶಾಲೆ, ಅದೇ ರೀತಿಯಾಗಿ 2ನೇ ಸ್ಥಾನಕ್ಕೆ 618 ವೀರಾಪುರ ಪ್ರೌಢಶಾಲೆ 2 ಮತ್ತು 3ನೇ ಸ್ಥಾನವನ್ನು ಅವರು ಪಡೆದುಕೊಂಡಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಒಟ್ಟಾರೆಯಾಗಿ ನಾವು ಉತ್ತಮ ಗುಣಮಟ್ಟದ ಫಲಿತಾಂಶವನ್ನು ಈ ವರ್ಷ ನಿರೀಕ್ಷೆ ಮಾಡಿದ್ದೀವಿ. ನಿರೀಕ್ಷೆಯಂತೆ ನಮಗೆ ಫಲಿತಾಂಶ ಬಂದಿದೆ. ಬ್ಯೂರೋ ರಿಪೋರ್ಟ್ ಬಸವರಾಜ್ ಭೀಮರಾಣಿ, BV5 ನ್ಯೂಸ್ ಕನ್ನಡ, ಚೆನ್ನಮ್ಮನ ಕಿತ್ತೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.